ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಡಿಸಿ ಎಂಆರ್ ರವಿರವರ ಕನಸಿನ ಕೂಸಾಗಿರುವ ಐತಿಹಾಸಿಕ ಕೋಲಾರ ನಗರ ಹಾಗೂ ಜಿಲ್ಲೆಯನ್ನು ಒಂದು ಟೂರಿಸಂ ಸ್ಥಳ ಮಾಡುವ ರೂಟ್ ಮ್ಯಾಪ್ ಹಾಗೂ ಅಗತ್ಯ ಕ್ರಮಗಳ ಬಗ್ಗೆ ಸಿದ್ಧತೆಗಳ ಬಗ್ಗೆ ವಿಶೇಷ ಚರ್ಚೆ ನಡೆಯಿತು. ಡಾಕ್ಟರ್ ಎಂಆರ್ ರವಿ ರವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇನ್ನೂ ಸುದೀರ್ಘವಾದ ಸಮಾಲೋಚನಾ ಸಭೆಯನ್ನು ನಡೆಸಲು ದಿನಾಂಕ ನಿಗದಿ ಮಾಡಲಾಗಿದೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಕೋಲಾರ ಜಿಲ್ಲೆ ಐತಿಹಾಸಿಕವಾದ ಜಿಲ್ಲೆ, ತನ್ನದೇ ಆದಂಥ ಪರಂಪರೆ ಮತ್ತು ವಿಶಿಷ್ಟವಾದಂಥ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಜಿಲ್ಲೆ. ಈ ಒಂದು ದೃಷ್ಟಿಕೋನದಲ್ಲಿ ನಾವು ಕೋಲಾರವನ್ನು ಗಮನಿಸಿದಾಗ ಸಾಹಿತ್ಯ ದೃಷ್ಟಿಯಿಂದ ಮಾತ್ರವಲ್ಲ, ಐತಿಹಾಸಿಕವಾಗಿ ಮತ್ತು ಈ ಆರ್ಕಿಯಾಲಜಿಕಲ್ ದೃಷ್ಟಿಯಿಂದ ಅತ್ಯಂತ ಸಂಪದ್ಭರಿತವಾದಂಥ ಜಿಲ್ಲೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕೆಲವು ಪ್ರಮುಖವಾದಂಥ ಐತಿಹಾಸಿಕವಾಗಿ ಬಹಳಷ್ಟು ಪ್ರಸಕ್ತವಾಗಿರ್ತಕ್ಕಂಥ ವೀರಗಲ್ಲುಗಳನ್ನು ನಾವು ಈಗಾಗಲೇ ಅದನ್ನು ಕಂಡುಹಿಡಿದಿದ್ದೇವೆ. ಆ ಎಲ್ಲ ವೀರಗಲ್ಲುಗಳನ್ನು ಸೇರಿಸಿ ಅರಬಿಕೊತ್ನೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಈಗಾಗಲೇ ಒಂದು ಉದ್ಯಾನವನವನ್ನು ಕೂಡ ಮಾಡಿ ಅದನ್ನು ಡೆವಲಪ್ ಮಾಡಿದ್ದೇವೆ. ಅಲ್ಲಿಗೆ ನಾನು ಕೂಡ ವಿಸಿಟ್ ಮಾಡಿದ್ದೆ. ಕಳೆದ ಸಾರಿ ನಾನು ಅಲ್ಲಿಗೆ ಹೋದಾಗ, ಯಾಕೆಂದರೆ ನನಗೆ ಕೆಲವರು ತಿಳಿಸಿದರು ಇಲ್ಲೊಂದು ವೀರಗಲ್ಲು ಮಾಡಿದ್ದಾರೆ ಅಂತ. ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಅಷ್ಟು ಮಾತ್ರ ಅಲ್ಲ, ಒಂದು ಪರಂಪರೆ ಮತ್ತು ಇತಿಹಾಸದ ಬಗ್ಗೆ ನಾವು ಹೇಳುವಾಗ ಆ ಜಾಗಕ್ಕೆ ಹೋಗಿ ನೋಡಿದಲ್ಲಿ ನಮಗೆ ಅದರ ನಿಜವಾದಂಥ ಮಹತ್ವ ಅರ್ಥ ಆಗೋದು. ಸೊ ಅಲ್ಲಿಗೆ ಹೋದಾಗ ಒಂದು ಸಣ್ಣ ಪುಟ್ಟ ಅವ್ಯವಸ್ಥೆ ಇತ್ತು. ನಾನು ತಕ್ಷಣ ಗ್ರಾಮ ಪಂಚಾಯತಿಯವ್ರಿಗೆ ಹೇಳಿ ಮತ್ತು ಸಿವರ್ ಗಮನ ತಂದು ಅದನ್ನೆಲ್ಲ ಸರಿಪಡಿಸಿದ್ದೀವಿ. ಅದು ಕೇವಲ ಒಂದು ಪ್ರೇಕ್ಷಣೀಯ ಸ್ಥಳ ಮಾತ್ರವಲ್ಲ, ಅದು ನಮ್ಮ ಪರಂಪರೆಯ ದ್ಯೋತಕ, ನಮ್ಮ ಇತಿಹಾಸದ ಒಂದು ಕುರುಹು ಅದು. ಅಂದರೆ ಬಹಳ ವರ್ಷಗಳ ಹಿಂದೆ ಇಲ್ಲೆಲ್ಲ ಬಹಳ ವೀರರಿದ್ದರು, ಯಾವುದ್ಯಾವುದೋ ಕಾರಣಗಳಿಗಾಗಿ ತಮ್ಮ ಜೀವವನ್ನು ಸಮರ್ಪಣೆ ಮಾಡಿರ್ತಾರೆ. ಅವರ ನೆನಪಿನಲ್ಲಿ ಇಂಥ ವೀರಗಲ್ಲುಗಳು ಬರ್ತವೆ. ಅಂದರೆ ವೀರ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ರಾಜನಾಗಿರಬೇಕು ಅಥವಾ ದೇಶೋದ್ಧಾರಣೆ ಮಾಡಬೇಕು ಅಂತೇನಿಲ್ಲ. ತನ್ನ ಒಂದು ಸಮುದಾಯ ಮತ್ತು ತನ್ನ ಒಂದು ಗ್ರಾಮದ ಮಟ್ಟದಲ್ಲೂ ಕೂಡ ಆತ ಒಂದಷ್ಟು ಸಮಾಜದ ಮುಖಿಯಾದಂಥ ಕೆಲಸಗಳನ್ನು ಮಾಡಿದಾಗ ಕೂಡ ಆತ ಅಲ್ಲಿ ದೊಡ್ಡ ಮಟ್ಟದ ನಾಯಕ ಅನಿಸ್ಕೊಂಡ್ಬಿಡ್ತಾನೆ. ಅಲ್ಲೇ ಬಹಳ ಮುಖ್ಯವಾಗಿ ಗಮನಿಸಬೇಕಾಗೋದಂದರೆ ಇತಿಹಾಸದಲ್ಲಿ ಸಮರ್ಪಣಾ ಮನೋಭಾವ. ಅಂದರೆ ತಮ್ಮ ಜೀವನೇ ಸಂಪೂರ್ಣವಾಗಿ ಸಮರ್ಪಿಸಿಬಿಟ್ಟು ಆ ಮೂಲಕವಾಗಿ ಮುಂದಿನ ಪೀಳಿಗೆಯಲ್ಲಿ ಅವರು ಉಳಿದು ಬಿಡ್ತಾರೆ, ನೆನಪಿನಲ್ಲಿ ಉಳಿತಾರೆ. ಅದು ಈ ಒಂದು ವೀರಗಲ್ಲುಗಳ ಬಹಳ ಪ್ರಮುಖವಾದಂಥ ಒಂದು ಮಹತ್ವ ಅಂತ ನನಗನ್ಸುತ್ತೆ. ಕೋಲಾರದಲ್ಲಿ ಇದಲ್ಲದೆ ಉನ್ಕುಂದ, ಅಲ್ಲೂ ಕೂಡ ನಾನು ವಿಸಿಟ್ ಮಾಡಿದ್ದೆ. ಅಲ್ಲೂ ಭಾಳ ಅದ್ಭುತವಾದಂಥ ಒಂದು ವೀರಗಲ್ಲುಗಳನ್ನು ಈಗ ನಾವು ಮಾಡಿದ್ದಾರೆ. ಅದನ್ನು ಗ್ರಾಮ ಪಂಚಾಯತಿ ವತಿಯಿಂದ ಕೂಡ ಒಂದಷ್ಟು ಮೂಲಭೂತ ಸೌಕರ್ಯವನ್ನು ಈಗಾಗಲೇ ನಾವು ಸೃಷ್ಟಿ ಮಾಡಿದ್ದೇವೆ. ಇನ್ನೊಂದಷ್ಟು ಕೆಲಸಗಳಾಗಬೇಕು ಅಂತ ನಾನು ಲಾಸ್ಟ್ ಟೈಮ್ ಹೇಳಿ ಬಂದಿದ್ದೀನಿ. ಬಹಳ ಮುಖ್ಯವಾಗಿ ಏನು ಬೇಕಾಗಿರೋದಂದರೆ ಎಲ್ಲರನ್ನೂ ನನ್ನನ್ನು ಒಳಗೊಂಡಂತೆ ನಮ್ಮ ದೇಶದ, ನಮ್ಮ ಸ್ಥಳದ ಅರ್ಥ ಮಾಡ್ಕೊಳ್ಳೋದು ಹೇಗಪ್ಪ, ಈ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕುರುಹುಗಳು ಇವು ನಮಗೆ ಹೆಮ್ಮೆ ತರ್ತಕ್ಕಂಥ ವಿಚಾರಗಳು. ಇವುಗಳನ್ನು ರಕ್ಷಣೆ ಮಾಡೋದು, ಸಂರಕ್ಷಣೆ ಮಾಡೋದು ಬರೀ ಸರ್ಕಾರದ ಕೆಲಸ ಅಂತ ಸಾರ್ವಜನಿಕರು ಕೂತ್ಕೋಬಾರ್ದು. ಇದು ಎಲ್ಲರ ನಾವೆಲ್ಲರೂ ಪರಂಪರೆಯ ಭಾಗವಾಗಿರೋದ್ರಿಂದ ಇದು ಎಲ್ಲರ ಜವಾಬ್ದಾರಿ ಆಗುತ್ತೆ. ಸಾರ್ವಜನಿಕರು ಬಂದು ಅದನ್ನೇ ನಾವು ಸಾಮಾನ್ಯವಾಗಿ ಹೇಳುವಾಗ, ಭಾರತೀಯರ ಬಗ್ಗೆ ಹೇಳುವಾಗ ಇಷ್ಟು ದೊಡ್ಡ ಇತಿಹಾಸ ಇದೆ, ನಮಗೆ ಇಷ್ಟು ದೊಡ್ಡ ಪರಂಪರೆ ಇದೆ, ಆದರೆ ಏನು ನಮ್ಮಲ್ಲಿ ಭಾಳ ಕೊರತೆ ಇದೆ ಅಂದರೆ ಈ ಒಂದು ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇದೆ ಅಂತ. ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇದ್ದಾಗ ಏನಾಗುತ್ತೆ, ಇವೆಲ್ಲ ಹಾಳಾಗ್ತದೆ, ಜನಗಳಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನನಗನ್ಸುತ್ತೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳು ಕೂಡ ಆಗಬೇಕು, ಮಕ್ಕಳಿಂದ, ಸಾರ್ವಜನಿಕರಿಂದ. ಮತ್ತು ಸಾರ್ವಜನಿಕರ ಸಹಭಾಗಿತ್ವ ಬಹಳ ಮುಖ್ಯ. ಇಂತಹ ಸ್ಮಾರಕಗಳು ಮತ್ತು ವೀರಗಲ್ಲುಗಳನ್ನು ರಕ್ಷಣೆ ಮಾಡುವಲ್ಲಿ ಮತ್ತು ಮುಂದಿನ ಪೀಳಿಗೆಗೆ ಇದು ಕೊಂಡಿದ್ದ ಹಾಗೆ. ದೇರ್ ಈಸ್ ಆಲ್ವೇಸ್ ಎ ಕನೆಕ್ಷನ್ ಇನ್ ಹಿಸ್ಟ್ರಿ. ಇತಿಹಾಸ ಅನ್ನೋದು ನೆನ್ನೆ ಮನೆ ಉಟ್ಕೊಂಡಿದ್ದಲ್ಲ. ಈ ಹಿಂದಿನಿಂದ ಇವತ್ತಿನಿಂದ ಮುಂದಕ್ಕೆ ಇದು 3 ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ನ ಕನೆಕ್ಟ್ ಮಾಡುತ್ತೆ. ಈ ಕನೆಕ್ಟ್ ಮಾಡೋದಕ್ಕೆ ಈ ವೀರಗಲ್ಲುಗಳು, ಸ್ಮಾರಕಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ಒಂದು ಹೆರಿಟೇಜ್ ಕಮಿಟಿ ಅಂತ ಮಾಡಿಕೊಂಡು ಆಸಕ್ತರು ಯಾರಿದಾರೆಲ್ಲ ಸೇರಿಸ್ಕೊಂಡು ಈ ಸ್ಮಾರಕಗಳನ್ನು ಮೊದಲು ಐಡೆಂಟಿಫೈ ಮಾಡಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಡೆವಲಪ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಜಿಲ್ಲಾ ಆಡಳಿತದಿಂದ ಕೈಗೊಳ್ತೇವೆ. ಕೋಲಾರ ಟೂರಿಸಂ ಫೇಸ್ಬುಕ್ ಸ್ಟಾರ್ಟ್ ಮಾಡಿದೆ 3 ವರ್ಷ ಮುಂಚೆ, ಅದು ಕಂಟಿನ್ಯೂ ಆಗಲ್ಲ. ಅದು ಸ್ವಲ್ಪ ಕಂಟಿನ್ಯೂ ಮಾಡಬೇಕು ಸರ್. ಅದು ಒನ್ ಆಫ್ ದ ಈಸಿಯೆಸ್ಟ್ ವೇ ಟು ಕ್ರಿಯೇಟ್ ಅವೇರ್ನೆಸ್. ಅದು ಕರೆಕ್ಟ್. ಒಂದು ನೀವು ಕ್ರಿಯೇಟ್ ಮಾಡಿದ್ರೆ ಅವೇರ್ನೆಸ್, ಪೀಪಲ್ ಸ್ಟಾರ್ಟ್ ಕಮಿಂಗ್ ಇನ್, ಯು ಹ್ಯಾವ್ ಟು ಪ್ರೊವೈಡ್ ದೆಮ್ ಬೇಸಿಕ್ ಫೆಸಿಲಿಟೀಸ್. ದೆನ್ ಯು ಓನ್ಲಿ ರೈಟ್ ದೇರ್ ಇಸ್ ನೋ ವಾಟರ್, ದೇರ್ ಇಸ್ ನೋ ರೋಡ್ and the people are suffering because there are no basic facilities and that. See, once if you start doing a drive, you must also be able to create some infrastructure at the level. ಉನ್ಕುಂಡಲ್ಲಿ ರೋಡ್ ಪ್ರಾಬ್ಲಮ್ ತುಂಬ ಇದೆ ಸರ್. ಅದು ರೋಡ್ ದಾರಿ ತುಂಬ
ಪರಿಸ್ಥಿತಿ ಚೆನ್ನಾಗಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿದೆ ಹಿಸ್ಟ್ರಿ ಸಂಬಂಧಿತ ವಿಚಾರಗಳು ಸರ್ಕಾರದಲ್ಲಿ ಯಾವತ್ತೂ ಕೂಡ ಅದು ಪ್ರಯಾರಿಟಿ ಆಗಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ವಿ ಆಲ್ವೇಸ್ ಲೀಸ್ಟ್ ಪ್ರಯಾರಿಟಿ ಇರ್ತದೆ. ವಿಪಕ್ಷ ಲೋಕಲ್ ಆಗಿರೋ ಜನ ನಾವೇನಾದ್ರು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಿದರೆ, ಇಫ್ ದ ಕಮ್ಯುನಿಟಿ ಬಿಕಮ್ಸ್ ಆಕ್ಟಿವ್, ಡೆಫಿನೆಟ್ಲಿ ವಿ ಕ್ಯಾನ್ ಶೋಕೇಸ್ ಇಟ್. there are funds available from state central funds. ಹೌದು ಇದೆ. ನಾವು ಬಂದ ಮೇಲೆ ವಿ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ದಿ ವಾಟ್ ಎವರ್ ದ ಮನಿ ಅವೈಲೇಬಲ್ ವಿತ್ ಮೈ ಫಂಡ್. ದೇರ್ ಇಸ್ ಎ ಪ್ರಮೋಷನ್ ಕೌನ್ಸಿಲ್ ಇಸ್ ಹಿಯರ್, ಸ್ಟೇಟ್ ಟೂರಿಸಂ ಪ್ರಮೋಷನ್ ಕೌನ್ಸಿಲ್ DTMP ಅಂದ್ಬಿಟ್ಟು ಅದರ ದುಡ್ಡು ತಗೊಂಡು ಈಗ ಸೇಂಜಸ್ ಎಲ್ಲ ಮಾಡಿಸಿದ್ದೀವಿ ನಾವು. ನಾವು ದೊಡ್ಡ ರೋಡಿಂಗ್ ಟೋಲ್ ಅಲ್ಲಿ ಮಾಡಬೇಕು ಸರ್. ಏನೋ ಅಲ್ಲಿ ಜನ ವೇಟ್ ಮಾಡ್ತಾ ಇದೆ, ಬಾಕಿ ಜನ ಮಿಸ್ ಆಗ್ತಾ ಇದೆ ಸರ್, ರೋಡ್ ನೋಡೋಕ್ಕಾಗಲ್ಲ. ಟೋಲ್ ಮುಂಚೆ ಒಂದು ದೊಡ್ಡ ಬೋರ್ಡಿಂಗ್ ಬಂದ ತಕ್ಷಣ ಜನ ಅಟ್ಲೀಸ್ಟ್ look and see sir. Correct. That is what we are missing right now in Kolar. Yes. Even in Tumkur for that matter. So that has been my request to everyone to put a big board in toll. So at least people will get curiosity. ಅದೇನಾಗಿದೆ ಇಲ್ಲಿ in Kolar you don't have a what shall I say, a landmark kind of a thing. What you can do, you can have a collage. Yes sir. Kolar has not been done. See, ಅದನ್ನ ಮಾಡಕ್ಕೆ DC can't do it. I need a department. I need somebody who can come and make me to work. I am ready to work, but nobody is making use of my services. That is a problem. But I am very thankful for you sir to visit Gudukonda and No, it's our duty because ಏನಂದ್ರೆ we are all part of heritage. Yes. We are a part of history. yes sir. And especially people who are in this country, you always claim that you have got a heritage of civilization, not culture, civilization of 5,000 years. But where exactly we stand, that is a big problem. ಅಂದ್ರೆ ಅಷ್ಟೊಂದು ಹೆರಿಟೇಜ್ ಬಿಲ್ಡಿಂಗ್ಸ್ ಇತ್ತು ನಮ್ಮಲ್ಲಿ. ಈಗ ನಾವು ಇಲ್ಲಿ ಶುರು ಮಾಡಿದ್ರೆ ಎಲ್ಲಿಗೆ ಹೋಗೋದು ಗೊತ್ತಾ, ಬರೀ ನಮ್ಮ ಟೆಂಪಲ್ಗೆ ಹೋಗೋದು, ಕೋಲಾರಂ ಟೆಂಪಲ್, ಇನ್ನೆಲ್ಲೋ ಹೋಗೋಕ್ಕಾಗಲ್ಲ. ಅವೆರಡೆ ನಮ್ಗೆ ಇನ್ನೆಲ್ಲೂ ಹೆರಿಟೇಜ್ ಬಿಲ್ಡಿಂಗ್ಸ್ ಅಂತಿಲ್ಲ. ಜೈಲ್ಗೆ ಹೋಗ್ಬೋದು, ಜೈಲ್ ಇಸ್ ನಾಟ್ ಹೆರಿಟೇಜ್ ಬಿಲ್ಡಿಂಗ್. ಅಲ್ಲಿ ಕರ್ಕೊಂಡೋಗಿ ಏನು ತೋರಿಸ್ತೀವಿ? ಮೈಸೂರು ಹೆಂಗೆ ಅಂತಂದ್ರೆ ಒಂದು ಆಯುರ್ವೇದಿಕ್ ಕಾಲೇಜ್ ಇಸ್ ಹೆರಿಟೇಜ್ ಬಿಲ್ಡಿಂಗ್, KR ಹಾಸ್ಪಿಟಲ್ ಇಸ್ ಹೆರಿಟೇಜ್ ಬಿಲ್ಡಿಂಗ್, Even DC ಆಫೀಸ್ ಹೆರಿಟೇಜ್ ಬಿಲ್ಡಿಂಗ್, ಅದು ಏನೋ ರೈಲ್ವೆ ಆಫೀಸಸ್ ಹೆರಿಟೇಜ್ ಬಿಲ್ಡಿಂಗ್ ಅಲ್ಲಿ ಹಂಗಿತ್ತು. ಟೌನ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದು. ಅಪಾರ್ಟ್ ಫ್ರಮ್ ಪ್ಯಾಲೇಸ್, ಜಗಮನ್ ಪ್ಯಾಲೇಸ್ ಬಿಟ್ಟು ನಾನು ಹೇಳ್ತಾ ಇರೋದು, ಒಂದು ಕ್ಲಾಕ್ ಟವರ್ ಹೋಗಿ ನಿಲ್ಲಿಸ್ತಾ ಇದ್ದೋ ನಾವು, ಅಲ್ಲೇ ನಿಂತ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೋ. ಟೌನಲ್ಲಿ ಹೋಗಿ ನಿಂತ್ಕೊಂಡು ಇಷ್ಟು ವಾಕಥಾನ್ ಥರನೇ ಫಸ್ಟ್ ಕ್ಲಾಸ್ ಆಗಿರ್ತಾ ಇದ್ದು. ಮೈಸೂರು ಓಕೆ, ಬಟ್ ಇಲ್ಲಿ ನಾವು ಕ್ರಿಯೇಟ್ ಮಾಡಬೇಕಲ್ಲ. ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಕ್ರಿಯೇಟ್ ಒಂದು ಸರ್ಕ್ಯೂಟ್. yes sir. ಸರ್ಕ್ಯೂಟ್ ಮಾಡ್ಬೋದು. ಈಗ ಅವನೇ ಇದೆ ಇಲ್ಲಿ, ಅವನೇ ಕಟ್ಟಿಗೆ ಹೋಗಿ ವಿರೂಪಾಕ್ಷ ಇದೆ, ಕುರುಡುಮಲೆ ಇದೆ. ಆಲ್ ದಿಸ್ ವಿ ಕ್ಯಾನ್ Puttanur is there sir. ಮುತ್ತನೂರು Actually one of the most ancient places sir. In Mulbag, ಎಲ್ಲಿ ಮುತ್ತನೂರು? actually it is called in Uttamapura sir. It became Uttanur. It has the 7th, 8th century Vishnu is there sir temple. That is completely renovated now. The pillars are being reused. The inscriptions are lying in a very sad state sir, because they are reconstructing the temple. So my request to you also to save those inscriptions sir. Gangara inscriptions, 8th century Vishnu, which many people don't know. Because many people think ನಾವು ಮೀಟಿಂಗ್ ವಿಲ್ ಆಲ್ಸೋ ಕಲೆಕ್ಟ್ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಲ್ಸೋ ಕನೆಕ್ಟ್ ಮಾಡಿ. yes ನಿಮ್ಮ ಕಾಲೇಜುಗಳಲ್ಲಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಕರೆಸಿ ಯೂನಿವರ್ಸಿಟಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂತ where we started the first Mulbagalu Veeragalu Park sir, in front of the temple. Now that has become like full of bushes, and the Veeragalus we kept separately for putting there. I couldn't trace those Veeragalus sir, so I need your help in finding those Veeragalus. No, that's why we'll have to have a committees, detailed college level committees ಮಾಡಬೇಕು. detailed plan Yes sir, support sir. Puttanur. ಮಾಡೋಣ. ಅದಕ್ಕೆ ನೀವು ನಮ್ಮ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಇನ್ವಾಲ್ವ್ ಮಾಡಿ. Yes. ಆಮೇಲೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ. Yes. ಏನೋ ಈಗ ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾವು ಏನೋ ಒಂದು ಸೆಂಟ್ ಯು ದಟ್ ಗ್ರೂಪ್ ನೇಮ್ ಆಲ್ಸೋ ಅಲ್ಲ, ನಿಮ್ಗೆ ಏನೋ Sir, the first thing we have to do is revive our district heritage committee sir. ಹೆರಿಟೇಜ್ ಕಮಿಟಿನೇ ಆಗಿಲ್ಲ ಇಲ್ಲಿ. ನೆಕ್ಸ್ಟ್ ಮೀಟಿಂಗ್ ಅಲ್ಲ. ಆಮೇಲೆ